ದಾವಣಗೆರೆಯಲ್ಲಿಂದು ಹರಿಹರ ತಾಲೂಕು ಮಲೇಬೆನ್ನೂರು ಜುಮ್ಮಾ ಮಸೀದಿ ಹಾಗೂ ಪಟ್ಟಣವಾಡಿ ಮಸೀದಿ ಹೊನ್ನಾಳಿ ಮತ್ತು ಸಾಸ್ವೆಹಳ್ಳಿ ಜಾಮಿಯಾ ಮಸೀದಿ ಪರವಾಗಿ ಇಂದು ದಾವಣಗೆರೆ ಜಿಲ್ಲಾ ವಕ್ಫ್ ಕಚೇರಿ ಮುಂದೆ ಶಾಂತಿಯುತ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಇವರು ಕಮಿಟಿಯವರು ಇದ್ದಾರೆ, ಆಡಳಿತ ಮಂಡಳಿಯವರು 1,28,593 ರೂಪಾಯಿ ಮಿಸ್ಯೂಸ್ ಆಗಿದೆ ಅಂತ ಆಡಿಟಲ್ಲಿ ಬಂದಿದೆ 2018 ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಮನವಿಗಳನ್ನು ಜಿಲ್ಲಾ ವಕ್ಫ್ ಕಚೇರಿಗೆ ಸಲ್ಲಿಸಿ ಅದು ರಿಕವರಿ ಮಾಡ್ರಿ ಅಂದ್ರೆ ಒಂದಲ್ಲ ಒಂದು ಸಭೆ ಹೇಳ್ಕೊಂಡು ಬಂದರು. ನಾವು ಬೇರೆ ಬೇರೆ ಇಲಾಖೆಗಳಿಂದ ಅವರಿಗೆ ಟ್ರೈಬ್ಯುನಲ್ನಿಂದ ಮೈನಾರಿಟಿ ಕಮಿಷನ್ನಿಂದ ಅವರಿಗೆ ಲೆಟರ್ ಹಾಕ್ಸಿದ್ರು, ಡೈರೆಕ್ಷನ್ ಕೊಡಿಸಿದ್ರು. ಯಾವುದೇ ಡೈರೆಕ್ಷನ್ಗೆ ಕೆಲಸ ಮಾಡದೆ ವಕ್ಫ್ ಅಧಿಕಾರಿ ಸುಮ್ಮನೆ ಇದ್ರು. ಕಳೆದ ಒಂದು ವಾರದಿಂದ ನಾವೇನ್ ಮಾಡಿದ್ವಿ, ಮತ್ತೆ ಅವರಿಗೆ ಪ್ರತಿಭಟನೆ ಮಾಡ್ತೀವಿ, ಅವಾಗಾದ್ರೂ ನೀವು ಏನೋ ಮಾಡ್ತಾರೇನೋ ಅಂತೇಳಿ ನಾವು ಹೇಳಿದವ್ರು. ಯಾರಿಗೆ ಈ ಮನೆಗೆ ಯಾರಿಗೆ ಕೊಡ್ತೀವಿ? ಧರಣಿ ಮೂಲ ಕಾರಣ ಮಲೇಬೆನ್ನೂರು ಜುಮ್ಮಾ ಮಸೀದಿಯಲ್ಲಿ 1,27,28,593 ವಕ್ಫ್ ಸಂಸ್ಥೆ ಹಣವನ್ನು ದುರುಪಯೋಗ ಆಗಿದೆ ಎಂದು ಆರೋಪಿಸಲಾಗಿದೆ. ಇದೇ ರೀತಿ ಪಟ್ಟಣವಾಡಿ ಮಸೀದಿ ಹೊನ್ನಾಳಿ ಸಿಟಿ ಕೂಡ 16,57,217 ಭ್ರಷ್ಟಾಚಾರ ಆರೋಪ. ಜಾಮಿಯಾ ಮಸೀದಿ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ವರ್ಷಕ್ಕೆ 28 ಲಕ್ಷ ಆದಾಯ ಇದ್ದರೂ ಕೂಡ ಯಾವುದೇ ಲೆಕ್ಕಪತ್ರವಿಲ್ಲ. ಇದನ್ನು ಪ್ರಶ್ನಿಸಲು ಹೋದ ಸಂಬಂಧಪಟ್ಟ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಹಲ್ಲೆ ಮಾಡುತ್ತಾರೆಂದು ಆರೋಪಿಸಿದರು. ಸುಮಾರು 15 ವರ್ಷಗಳಿಂದ ಒಂದೇ ಕುಟುಂಬದ ಸದಸ್ಯರಿಂದ ಆಡಳಿತ ನಡೆಸುತ್ತಾರೆಂದು ಆರೋಪಿಸಿದರು. ಧರಣಿಯಲ್ಲಿ ಉಪಸ್ಥಿತರಿದ್ದ MB ಶೌಕತ್ ಅಲಿ, ಅಬು ಸಾಲಿಹಾ, ಲಿಯಾಕತ್ ಅಲಿ ಉಪಸ್ಥಿತರಿದ್ದರು. 28,593 ರೂಪಾಯಿ ಈ ಹಗರಣ ಆಗಿರೋದು ಹೇಗೆ ಅಂತ ತಾವು ಕೇಳ್ತಾ ಇದ್ದೀವಿ. ಅಲ್ಲೇ ಐತಲ್ಲ, ಶಾದಿ ಮಹಲ್ ಐತಿ, 40 ಮಳಿಗೆಗಳೈತಿ, 22 ಎಕರೆ ನೀರಾವರಿ ಹೊಲ ಐತಿ. ಇದರ ಕೂಡಿಕೃತ ಆದಾಯ ವರ್ಷಕ್ಕೆ 50 ಲಕ್ಷ ರೂಪಾಯಿ ಆದಾಯ ಬರ್ತೈತಿ. ನಮ್ಮ ಖರ್ಚಿರೋದೇ 5 ಲಕ್ಷ ರೂಪಾಯಿ, ಉಳಿಯೋದು 45 ಲಕ್ಷ ಉಳಿತೈತಿ. ಈ ಆಡಳಿತ ಮಂಡಳಿ ಏನೈತಿ, ಮಾಜಿ ಸಸ್ಪೆಂಡ್ ಆಗಿದಾರಲ್ಲ, ಅವರು 10 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. 10 ವರ್ಷದಲ್ಲಿ ಸುಮಾರು 4 ಕೋಟಿಯಷ್ಟು ಹಣ ದುರುಪಯೋಗ ಆಗೈತಿ. ಇದು ಬರೀ 2014ರಿಂದ 18ವರೆಗೂ ಆಡಿಟ್ ಆಗಿರೋದು. ಆಡಿಟಿನ ಪ್ರಕಾರ ಇದು ಐತಲ್ಲ 1,97,00,000 ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಆಡಿಟರು. ಅದಕ್ಕೆ ಐತಲ್ಲ, ಇದು ವಸೂಲಿ ಮಾಡೋದೇ ಹಂಗೆ, ಇದು ತಾರತಮ್ಯ ಮಾಡ್ಕೊಂತ ಹಂಗೆ ದೂಕೊಂತ ಬರ್ತಾ ಇದ್ರು. ನಾವು ಐತಲ್ಲ ಆಡಿಟ್ ವರದಿ ಐತಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಟ್ರಿಬ್ಯುನಲ್ಗೆ ಹೋದ್ವಿ. ಟ್ರಿಬ್ಯುನಲ್ಲರು ಆದೇಶ ಕೊಟ್ರು. ಯಾರು ಇದು ಐತಲ್ಲ ಜುಮ್ಮಾ ಮಸೀದಿ ಆಡಳಿತ ಮಂಡಳಿ ಅವ್ರ ವಿರುದ್ಧ ಐತಲ್ಲ ಸ್ಟೇಟ್ನರ್ಗೆ ಡೈರೆಕ್ಷನ್ ಕೊಡ್ತು, ತಾವು ಕೂಡಲೇ ವಕ್ಫ್ ಕಾಯ್ದೆ ಅನ್ವಯ ಐತಲ್ಲ ವಸೂಲಾತಿ ಮಾಡಿ ಅಂತ ಹೇಳಿದ್ರು. ಆದ್ರೂ ಸಹ ಅವರು 95 ಇಶ್ಯೂ ಮಾಡಿದ್ರು. ಫಸ್ಟ್ ಕಾಯ್ದೆ ಅನ್ವಯ 95 ಇಶ್ಯೂ ಮಾಡಿದ್ರು. ರೂಲ್ 77 ಸಬ್ ಕ್ಲಾಸ್ 1 ನಲ್ಲಿ ಮಾಡಿದ್ರು. ನಂತರ ಏನು ಮಾಡಿಲ್ಲ ಆದ್ಮೇಲೆ 95 ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡ್ತಾರೆ 60 ದಿನದ್ದು. ಅದನ್ನು ಎಕ್ಸ್ಪೈರ್ ಆದ್ರೂ ಸಹ ಅವರು ಐತಲ್ಲ ಮುಂದಿನ 97, 98ಗೆ ಅವ್ರ ಆಸ್ತಿಗಳನ್ನೆಲ್ಲ ಜಪ್ತಿ ಮಾಡಬೇಕು. ಆ ಪ್ರಕ್ರಿಯೆ ಮಾಡ್ತಾ ಇಲ್ಲ. ತದನಂತರ ಏನೈತಿ, ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ತಾ ಇಲ್ಲ. ಯಾಕೆ 1 ಕೋಟಿ ಸುಮಾರು 2 ಕೋಟಿ ಅಷ್ಟು ಹಣ ಅವ್ಯವಹಾರ ಆದ್ರೂ ವಕ್ಫ್ ಇಲಾಖೆದವರು ಕಣ್ಣು ಮುಚ್ಕೊಂಡು ಸುಮ್ ಕುಂತಿದಾರಲ್ಲ, ಯಾಕೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಿಲ್ಲ ಅಂತ ನಮ್ಮ ಇದು ಸವಾಲಾಗಿದೆ. ನೆಕ್ಸ್ಟ್ ಏನೈತೆ ಅಂತ ಹೇಳಿದ್ರೆ, ಈಗ ಹಾಲಿ ಅಡ್ಮಿನಿಸ್ಟ್ರೇಟರ್ ಸೈಯದ್ ನಿಸಾರ್ ಅಹಮದ್ ಅಂತ ಇದಾರೆ, ಅವ್ರೈತಲ್ಲ ಕಂಟಿನ್ಯೂ ಅವರು ಐತಲ್ಲ ಅವ್ಯವಹಾರ ಮಾಡ್ತಾ ಇದಾರೆ. ನಾವು ದಾಖಲಾತಿ ಕೊಟ್ಟರು ಸಹ ಇಲ್ಲಿ ಜಿಲ್ಲಾ ವಕ್ಫ್ ಅಧಿಕಾರಿ ಅವ್ರಿಗೆ ಐತಲ್ಲ ಕಣ್ವರ್ಸ ತಂತ್ರ ಮಾಡ್ಕೊಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಕಂಟಿನ್ಯೂಷನ್ ಮಾಡ್ತಾ ಇದಾರೆ. 2 ವರ್ಷದಲ್ಲಿ ಸುಮಾರು ಮಳಿಗೆಗಳು ಐತಲ್ಲ ಅವ್ಯವಹಾರ ಮಾಡಿ ಅವ್ರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ. ಒಂದೇ ಮನೆದವರಿಗೆ 7 ಮಳಿಗೆಗಳು ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಅಡ್ವಾನ್ಸ್ ಸಹ ವಾಪಸ್ ಕೊಟ್ಟಿದ್ದಾರೆ. ಯಾವುದೇ ತನಿಖೆನೂ ಮಾಡ್ತಾ ಇಲ್ಲ, ಏನಿಲ್ಲ. ಆಡಿಟ್ ಆಗ್ಲಿ ಅಂತ ಇದ್ದಾರೆ. ಆಡಿಟ್ ಆದ್ರೂ ಏನು ಮಾಡ್ತಾ ಇಲ್ಲ, ಏನು ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ಜಿಲ್ಲಾ ವಕ್ಫ್ ಕಚೇರಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಿ, ನಿಷ್ಕ್ರಿಯವಾಗಿದೆ. ಇದು ಐತಲ್ಲ ಇವ್ರ ಮೇಲೆ ಮೇಲಧಿಕಾರಿಗಳು ಶೀಘ್ರ ಐತಲ್ಲ ಕ್ರಮ ಕೈಗೊಂಡು ತಪ್ಪಿಸ್ತಾರೆ. ಯಾರೇ ಅಧಿಕಾರಿ ಆಗ್ಲಿ, ಆಡಳಿತಾಧಿಕಾರಿ ಆಗ್ಲಿ, ಅವರ ವಿರುದ್ಧ ಐತಲ್ಲ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ. ಅಂದ್ರೆ ಅಲ್ಲಿ ಮಾಸಿಕ ಸುಮಾರು
3 ಲಕ್ಷ ರೂಪಾಯಿ ಆದಾಯ ಇದೆ. ಖರ್ಚು ಅಲ್ಲಿ ಜಾಸ್ತಿ ಇಲ್ಲ. ಆದರೂ ಸಹ ಅಲ್ಲಿ ಇವತ್ತಿನವರೆಗೂ ಒಂದು ಜನರಲ್ ಬಾಡಿ ಕರೆದಿಲ್ಲ. ಸುಮಾರು 10 ವರ್ಷದಿಂದ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಅಂತ ಆ ರೀತಿ ನಡೆಸ್ತಾ ಇದ್ದಾರೆ. ಆಮೇಲೆ ಸಾರ್ವಜನಿಕರಿಗೂ ಕೇಳೋದು ಅವೆಚ್ಚ ಶಬ್ದಗಳು ಬಳಸಿ ಯಾರು ನಡೆಸ್ತಾರೆ ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಹೆಸರು ಅವ್ರದ್ದು ಅವ್ರ ಹೆಸರು ಇದೆನಾ ಹೇಳಿ. ಜಮೆ ಮಸೂತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಹಂಗಾಗಿ ಈಗ ನಾವು ಬಹಳ 10 ವರ್ಷ ಸುಮಾರು 8-10 ವರ್ಷದಿಂದನೂ ಜಿಲ್ಲಾ ವಕ್ಫ್ ಬೋರ್ಡಿಗೆ, ರಾಜ್ಯ ವಕ್ಫ್ ಬೋರ್ಡಿಗೆ ಮೊನ್ನೆನೂ ಹೋಗಿದ್ದೀವಿ 8ನೇ ತಾರೀಕಿಗೆ. ಅಲ್ಲೆಲ್ಲ ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ, ಬಟ್ ಏನೂ ಉಪಯೋಗ ಆಗಿಲ್ಲ. ಆದ್ರಿಂದ ಇವತ್ತು ಇವರು ನಮ್ಮ ಮಲೆಬಿಂದು ಸಾಹೇಬರು ಹಿಂಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಬರೋಣ ಅಂತೇಳಿ ಬಂದಿದ್ದೀವಿ. ಆಮೇಲೆ ನಮಗೆ ಇವತ್ತಿನವರೆಗೂ ಲೆಕ್ಕಪತ್ರ ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ, ಹಂಗೆ ಮೈ ಮೇಲೆ ಇದು ಮಾಡೋದು, ಆ ರೀತಿ ಮಾಡ್ತಾರೆ ಅಲ್ಲಿ ಅಧ್ಯಕ್ಷರು ಮತ್ತು ಸಹೋದ್ಯೋಗಿಗಳು. ಹಾಗಾಗಿ ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಅಷ್ಟು ಒಂದು ಆದಾಯ ಇದು ಯಾರಿಗೂ ಒಂದು ಪೈಸದ ಉಪಯೋಗ ಇಲ್ಲ. ಸಾರ್ವಜನಿಕವಾಗಿ ಇದು ಆಸ್ತಿ ಸುಮಾರು 18ರಿಂದ 20 ಎಕರೆ ನೀರಾವರಿ ಜಮೀನಿದೆ. ಆಮೇಲೆ 50ರಿಂದ 54, 58 ಇದು ಕಮರ್ಷಿಯಲ್ ಮಳಿಗೆಗಳಿದಾವೆ. ಮಾಸಿಕ ಸುಮಾರು 2000ರಿಂದ 13,000 ತನಕನೂ ಮಾಸಿಕ ಇದು ಬಾಡಿಗೆ ವಸೂಲಿ ಮಾಡ್ತಾರೆ. ಬಟ್ ಅದನ್ನ ಇವತ್ತಿನವರೆಗೂ ಸರಿಯಾದ ಲೆಕ್ಕಪತ್ರ ಕೊಟ್ಟಿಲ್ಲ. ನಾವು ಮಾಹಿತಿ ಹಕ್ಕಲ್ಲಿ ಒಗ್ಗೂಡಿ ಕೇಳಿದಾಗ ಅವರು ನಮಗೆ ಹಾರಿಕೆಯ ಉತ್ತರ ಕೊಟ್ಟು ಆಮೇಲೆ ಅಲ್ಲೇ ಕಾರ್ಯದರ್ಶಿ ಮತ್ತು ಇವರಿಗೆ ಖಜಾಂಚಿಯವರಿಗೆ ಮಾಹಿತಿ ಅಧಿಕಾರಿ ಮತ್ತು ಸಾರ್ವಜನಿಕ ಅಧಿಕಾರಿ ನೇಮಕ ಮಾಡಿದ್ದೀವಿ. ಅವರ ಅಧಿಕಾರ ಅದು ಅವರು ನಿಮಗೆ ಕೊಡ್ತಾರೆ ಅಂತ ಒಂದು ಕೊಟ್ಟರು ನಮಗೆ ಒಂದು ರಿಪ್ಲೈ ಮಾಹಿತಿ ಹಕ್ಕಲ್ಲಿ. ಆಮೇಲೆ ಇವತ್ತಿನವರೆಗೂ ಅದು ಬಿಟ್ಟು ನಾವು ಏನು ಅವ್ರ ಬಂದು ಕೇಳ್ಕೊಂಡು ಮನವಿ ಮಾಡಿದ್ರು ನಮ್ಗೆ ರೆಸ್ಪಾನ್ಸ್ ಇಲ್ಲ, ಯಾವುದು ನಮಗೆ ಇದಾಗ್ತಾ ಇಲ್ಲ. ಆಮೇಲೆ 5 ವರ್ಷ ಅದು ವಕ್ಫ್ ಆಕ್ಟ್ ಪ್ರಕಾರ 3 ವರ್ಷಕ್ಕೆ ಒಂದ್ಸರ್ತಿ ಹೊಸ ಸಮಿತಿ ರಚನೆ ಮಾಡಬೇಕು. 5.5 ವರ್ಷ ಆಗೈತೆ, ಇವತ್ತಿನವರೆಗೂ ಅವರು ಹೊಸ ಸಮಿತಿ ರಚನೆಯನ್ನು ಮಾಡಿಲ್ಲ. ಇವತ್ತಿನವರೆಗೂ ಏನಂತ ಕೇಳಿದ್ರು ನಮ್ದು ಇದೇ ತಗೊಂತಾ ಇಲ್ಲ, ಮನವಿನೂ ಇದೆ. ಈಗ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತಾರೆ ಹೋಗಿ ಲೆಕ್ಕ ಕೇಳಿದ್ರೆ. ಈಗ ಇದನ್ನ ಕೇವಲ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮಾಡ್ತಾ ಇರುವಂತ ಕಾರ್ಯದರ್ಶಿ ಇದನ್ನ ವಕ್ಫ್ ಬೋರ್ಡ್ ಗಮನಕ್ಕೆ ತಂದಿದ್ದೀವಿ. ತಂದಿದ್ದೀವಿ ಅಂದ್ರೆ ಅಧ್ಯಕ್ಷರಿಗೆ ಮೊನ್ನೆ ರೀಸೆಂಟ್ ನಾನು ನವೆಂಬರ್ 6ರಲ್ಲಿ ರಾಜ್ಯ ಅಧ್ಯಕ್ಷರಿಗೆ ಮನವಿ ಕೊಟ್ಟು ಬಂದಿದ್ವಿ. ಆಮೇಲೆ ನನ್ನ ರಿಕ್ವೆಸಿಷನ್ ಅಪ್ ಟು ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್, ಆಮೇಲೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಮೇಲೆ ನಮ್ಮ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಆದ್ರೂ ಇವತ್ತಿನವರೆಗೂ ಏನಂತಾನು ರಿಪ್ಲೈನೂ ಇಲ್ಲ ನಮಗೆ. ದಾವಣಗೆರೆಯಲ್ಲಿಂದು ಪೊಲೀಸ್ ಇಲಾಖೆಯಿಂದ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡುವುದನ್ನು ಹಿಡಿದು ಪೋಷಕರಿಗೆ ಎಚ್ಚರಿಕೆ ರವಾನಿಸಲಾಗಿದೆ. ಇದೇ ರೀತಿ ಅಪ್ರಾಪ್ತ ವಯಸ್ಕರಿಗೆ ಚಾಲನೆ ಮಾಡಲು ವಾಹನ ಕೊಟ್ಟಂಥ ಪೋಷಕರಿಗೆ 25,000 ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟು ಹಿಡಿದ ವಾಹನಗಳನ್ನು ಪೋಷಕರಿಗೆ ಹಿಂತಿರುಗಿಸಲಾಗಿದೆ.